ಅಧಿಕಾರಿ ಅಂತ ಪ್ರತಿಯೊಬ್ಬರು ಕೂಡ ಮೋದಿ ಅವರನ್ನ ಇಟ್ಕೊಂಡು ಉಲ್ಲೇಖ ಮಾಡ್ತಾ ಇರೋದು ಯಾಕೆ ಅಂತ? ಯಾಕಂದ್ರೆ ಈ ಕಳೆದ 10 ವರ್ಷಗಳಲ್ಲಿ ವಿಶೇಷವಾಗಿ ಮೋದಿಯವರು ಕೊಟ್ಟಂಥ ಆಡಳಿತವನ್ನು ನೋಡಿದವರಿಗೆ ಯಾರಾದರೂ ಹೌದಪ್ಪ ಇಲ್ಲೇನೋ ಓದಲ್ಲ ಇದು ಇವರಲ್ಲೇ ತನ್ನ ಮಾತನ್ನು ಅವ್ರು ಕೇಳಿ ಅನ್ನೋಂಥ ಭಾವನೆ ಇದೆ. ಅದಕ್ಕೆ ಹಲವು ಉದಾಹರಣೆ ಕೊಡ್ಬೋದು ನಾವು. ಮೊದಲೇ ಯಾವ ಪಕ್ಷದವ್ರನ್ನ ತಮ್ಮ ವಿರೋಧಿಗಳನ್ನ ಎಲ್ಲರನ್ನೂ ಒಬ್ಬೊಬ್ಬರನ್ನಾಗಿ ಬದುಕಿ ಸೇರಿಸ್ತಾ ಬಂದರು. ಯಾವೊಬ್ಬ ಲೀಡರನ್ನು ಯಾವುದೇ ಸ್ಟೇಟದಲ್ಲೂ ಬೆಳೆಸ್ಕೊಳ್ಳಿಲ್ಲ. ಆ ನಂತರ ವಿರೋಧಿಗಳು ಹೇಳಿದ್ರು. ಈಗ ನೋಡಿ ಅವರೇ ಇವತ್ತು ಈ ನಿಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ದೊಡ್ಡ ಹೆಸರು ಮಧ್ಯಪ್ರದೇಶದಲ್ಲಿ. ಅಂಥವ್ರನ್ನ ಮೊನ್ನೆ ಗೆಲ್ಲೋದಕ್ಕಾಗಿ ಉಪಯೋಗ ಮಾಡಿಕೊಂಡ್ರು ಅಥವಾ ಏನೋ ಗೆದ್ದ ನಂತರ ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರ್ ಯಾರು ಮಾಡಿದರು. ವಸುಂಧರಾ ರಾಜೇ ಶಿಂದೆ ಅದು ದೊಡ್ಡ ಹೆಸರು ರಾಜಸ್ಥಾನದಲ್ಲೇ. ಆ ಹೆಣ್ಮಗಳವ್ರನ್ನು ಬದಿ ಸೇರಿಸಿದರು. ರಮಣ್ ಸಿಂಗ್ ಅಂತ ಗೊತ್ತದ ನಿಮಗೆ ಛತ್ತೀಸ್ಗಢದಲ್ಲೇ. ಹಿಂಗೆ 1-2 ಇದು ಪಾರ್ಟಿಯಿಂದ ಆಯಿತು. ಇನ್ನು ಸ್ವಪಕ್ಷದಲ್ಲೇ ಇನ್ನೂ ಅನೇಕರು ಅವ್ರ ಮೇಲಕ್ಕೆ ಬರೋದ್ರೊಳಗೆ ಸಾಕಷ್ಟು ಜನ ಪ್ರವೀಣ್ ತೊಗಾಡೆ ಅನ್ನೋಂಥವ್ರಾಗಿರ್ಬೋದು ಅಥವಾ ಅವರ ಹಿಂದೆ ಅನೇಕ ಬಂದು ಹೋಗ್ತಾರೆ. ಇವತ್ತು ನಿತಿನ್ ಗಡ್ಕರಿ ಅವ್ರಿಗೂ ಮೊದಲಿದ್ದಂಥ ಒಂದು ಸ್ಥಾನಮಾನ ಇಲ್ಲ. ರಾಜನಾಥ್ ಸಿಂಗ್ ಅವರು ದೊಡ್ಡ ನಾಯಕರು, ಅವರು ಉತ್ತರ ಪ್ರದೇಶದ್ದು ದೊಡ್ಡ ರಾಜ್ಯ, ಅವ್ರನ್ನೂ ಬದಿಗೆ ಸರಿಸಿದ್ದಾರೆ. ಅಂದ್ರೆ ತಮಗೆ ವಿರೋಧಿಗಳ ಯಾರು ಅನ್ನಿಸ್ತಾರೆ ಅವ್ರನ್ನ ಬದಿಗೆ ಸರಿಸುವಂಥದ್ದು. ಅದೇ ಕೆಲಸವನ್ನು ಈ ವಿರೋಧ ಪಕ್ಷಗಳು ಹಿಡ್ಕೊಂಡಿದ್ದಾರೆ. ವಿರೋಧ ಪಕ್ಷಕ್ಕೆ ಮೊದಲು ಅವ್ರು ಬರೋ ಮುಂದೆ ಒಂದು ಘೋಷಣೆ ತೊಗೊಂಬರ್ತಾರೆ ಅವರು, ಕಾಂಗ್ರೆಸ್ ಮುಕ್ತ ಭಾರತ. ಇದು ಯಾಕೆ ರೀ ಕಾಂಗ್ರೆಸ್ ಮುಕ್ತ ಆಗಬೇಕು? ವಿರೋಧ ಪಕ್ಷ ಬೇಕಲ್ಲ, ಪ್ರಜಾಪ್ರಭುತ್ವದ ವಿರೋಧ ಪಕ್ಷದಾಗ ಪ್ರಜಾಪ್ರಭುತ್ವದ. ಮತ್ತು ಕಾಂಗ್ರೆಸ್ ಮುಕ್ತ ಮಾಡ್ತಾನೆ ಅಂದ್ರೆ ಏನಿದ್ರ ಅರ್ಥ? ಅದು ಕೊಂದೇ ಬಿಡ್ತಾನೆ. ಏನು ಮುಕ್ತ ಕೊನೆ ಅದಕ್ಕೆ ಪೂರ ಮಣ್ಣು ಕೊಟ್ಟು ಹೋಗೋಣಪ್ಪ ಅಂತ ಅಂದಾಗ ಪ್ರಜಾಪ್ರಭುತ್ವ ಎಲ್ಲಿ ಉಳಿತದಿಲ್ಲ. ಅವರ ಘೋಷಣೆ ಕೂಗಿದಲ್ಲೇ ಅಲ್ಲಿ ಸರ್ವಾಧಿಕಾರ ಧ್ವನಿ ಅದ. ಅದರ ಜೊತೆಗೆ ನಂತರದಲ್ಲಿ ನಾವು ನೋಡ್ತಾ ಬಂದಿದ್ದೀವಿ, ನಿರಂತರ ನೋಡ್ತಾ ಬಂದಿದ್ದೀವಿ. ಇವತ್ತು ನೋಡ್ರಿ, ಇವತ್ತು ನಮ್ಮಲ್ಲಿ ಇಡಿದು ಕಾನೂನು ಇರೋದ್ರಿಂದ ಎನ್ಕ್ವೈರಿ ಮಾಡಿದ್ರೆ ವಿದೌಟ್ ಎನ್ಕ್ವೈರಿ ವರ್ಷ ತನಕ ಒತ್ತು ಅಂತ ಒಂದು ಏನೋ ಅಲ್ಲಿ ಕ್ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಕೇಜ್ರಿವಾಲ್ ಅಂತವರು, ಇನ್ನುಳಿದವರು ಅನೇಕ ಸಜ್ಜನರು ನಾವು ಕರ್ಕೊಳ್ತೀವಿ. ಯಾಕಂದರೆ ಇನ್ನೂ ಅವರು ಕಲ್ಪಿಟ್ ಅದು ಅಪರಾಧಿ ಅಂತ ಫಿಕ್ಸ್ ಆಗಿಲ್ಲ. ಎಲ್ಲಿವರೆಗೆ ಆಗುವುದಿಲ್ಲವೋ ಅಲ್ಲಿ ಥರ ನಿರಪರಾಧಿ. ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡೋದಂದ್ರೆ 100 ಮಂದಿ ಅಪರಾಧಿಗಳನ್ನು ಉಳಿಸ್ಕೊಂಡಂಗೆ ಅಂತ, ಅಷ್ಟು ಮಂದಿ ಕೊಟ್ಟದ್ದು ಒಪ್ಪಿಗೆ ಬಂದ್ಬಿಟ್ಟಂಗೆ ಅಂತ ಹೇಳ್ತಾರೆ. ಅದಕ್ಕೆ ಈ ಎಲ್ಲ ದೃಷ್ಟಿ ಇಟ್ಕೊಂಡು ಮೋದಿಯವರ ಇವತ್ತು ತಮ್ಮ ಇದ್ದದ ರೂಪವನ್ನು ಇವತ್ತೆಲ್ಲ ತೋರಿಸ್ತಾ ಇದ್ದಾರೆ. ಆದರೆ ಅವರ ರೂಪವನ್ನ ಜನ ಆ ಒಳ್ಳೆ ರೂಪವನ್ನ ಏನು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು, ಏನು ಸ್ವೀಕರಿಸಿದ್ರು ಅವರ ಒಳ್ಳೆತನವನ್ನ, ಅದೇ ರೀತಿ ಈ ರೂಪವನ್ನ ಅವ್ರು ಸ್ವೀಕರಿಸ್ತಾರೆ ಅಂತ ಅನ್ಸುತ್ತಾ ನಿಮಗೆ? ನೋಡ್ರಿ, ಸತ್ಯ ಅನ್ನೋದು ಭಾಳ ದೊಡ್ಡ. ಸತ್ಯ ಒಮ್ಮೆ ಮನವರಿಕೆ ಆಯ್ತು ಅಂದ್ರೆ ಅದು ಕಿತ್ತಾಕೋದು ಭಾಳ ಕಷ್ಟ. ಅದು ಮನವರಿಕೆ ಆಗುವವರೆಗೆ ಮಾತ್ರ ತೊಂದರೆ ಆಗ್ತದೆ. ಯಾಕಂದ್ರೆ ಒಂದು ಸುಳ್ಳನ್ನು 100 ಸಲ ಹೇಳಿದಾಗ ಸತ್ಯದ ಜೊತೆ ಕಾಣ್ತಿರ್ತದೆ ಗೋಬೆಲ್ ಥಿಯರಿ ಪ್ರಕಾರ. ಆದರೆ ಕಾಲಾಂತರದಲ್ಲಿ ಗೊತ್ತಾಗೋದನ್ನ ನೀವು ಎಂಥ ಬಣ್ಣ ಪಡ್ಕೊಂಡಿದ್ರು ಮಳೆ ಆದಾಗ ಮೈಮೇಲೆ ಬಣ್ಣ ಹೋಗೋದನ್ನ ಅದು. ಹಂಗೆ ಈ ಒಂದು ನಮ್ಮ ಮೋದಿಯವ್ರದ್ದು ಆರಂಭದಲ್ಲಿ ಯಾಕೆ ಅಷ್ಟು ಲೈಕ್ ಆಯ್ತು ಅಂದ್ರೆ, ಮೋದಿಯವರು ಕಾಂಗ್ರೆಸ್ನ ದುರಾಡಳಿತ ಅಂತ ಹೇಳ್ತಾ ಕಾಂಗ್ರೆಸ್ ಏನು ಮಾಡಿತು, ಅವರ ತುರ್ತು ಪರಿಸ್ಥಿತಿ ಮಾಡಿದ್ದಾಗಿರ್ಬೋದು, ಅವ್ರ ಬಡತನದಾಗಿರ್ಬೋದು, ಬೆಲೆ ಏರಿಕೆದಾಗಿರ್ಬೋದು, ಏನೋ ಹಲವು ಸಮಸ್ಯೆಗಳಿದ್ದು. ಅದಕ್ಕೆಲ್ಲ ಕಾಂಗ್ರೆಸ್ ಕಾರಣ ಅಂತ ನಮಗೆಲ್ಲರಿಗೂ ಅನಿಸಿದ್ದು. ಹೌದಪ್ಪ, ಕಾಂಗ್ರೆಸ್ಸೇ ಕಾರಣ. ಹಲವು ವರ್ಷದಿಂದ ಆಡಳಿತ ಮಾಡ್ತಾ ಬಂದಿದೆ, ಅದಕ್ಕೆ ಕಾರಣ ನಾವು ಎಲ್ಲ ಒಪ್ಕೊಂಡು ಮೋದಿಯವ್ರು ಹೇಳಿದ್ರಲ್ಲಿ ಏನು ಅಂತೇಳಿ. ಆ ಸಂದರ್ಭದಲ್ಲಿ ಅವರು ನಾವು ಪ್ರಜಾಪ್ರಭುತ್ವ ಓದಿಸ್ತೀವಿ, ಸಂವಿಧಾನ ಓದಿಸ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಹಾಗೆ ಹೀಗೆಲ್ಲ 108 ಹೇಳಿದರು. ಇವತ್ತು ಹೇಳ್ತಾನೆ ಇರ್ತಾರೆ, ಮತ್ತು ಇವತ್ತು ಬಿಟ್ಟಿಲ್ಲ ಅವ್ರು ಹೇಳೋದನ್ನು. ಅದರಲ್ಲಿ ಎಷ್ಟು % ಅದು ಎಲ್ಲ ಕೆಲಸಗಳು. ಅವ್ರ ಮಧ್ಯದಾಗಿ ಭ್ರಷ್ಟಾಚಾರವನ್ನು ಓಡಿಸ್ತಾನಂತ ಹೇಳಿದರು, ಓಡಿಸ್ಲಿಲ್ಲ. ಒಂದು ಎರಡನೇದು ಎಲ್ಲ ಪ್ರತಿ ಬಡವನಿಗೂ 15 ಲಕ್ಷ ರೂಪಾಯಿಗಳನ್ನು ಅವ್ರ ಖಾತೆಗೆ ಹಾಕ್ತಾನು ಅಂತ ಹೇಳಿದರು. ಇವತ್ತಿನವರೆಗೂ 15 ರೂಪಾಯಿ ಬಂದಿಲ್ಲ. ಮುಂದೆ ಅದರ ಅದೇ ಕಾಲಕ್ಕೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತಾನೆ ಅಂತ ಹೇಳಿದರು. ಪಾಪ ನಿರುದ್ಯೋಗ ಅವತ್ತು ಇತ್ತು, ಇವತ್ತು ಅಂದಾಗ ಸಹಜವಾಗಿ ಯುವಕರು ಇಲ್ಲಪ್ಪ ನಮಗೆಲ್ಲ ನೌಕರಿ ಸಿಗ್ತದೆ ಅಂತೇಳಿ 9ರಿಂದ ಹುಮ್ಮಸ್ಸಿನಿಂದ ಮತ ಹಾಕಿದರು. ಇವತ್ತಿಗೆ ಅದಕ್ಕಿಂತ 4-5 ಪಟ್ಟು ಇವತ್ತು ಬಡತನ ಹೆಚ್ಚಾಗಿದೆ, ನಿರುದ್ಯೋಗ ಹೆಚ್ಚಾಗಿದೆ. ಇವಾಗ ಈ ಸಾಲಗಳಾಗಿರುವಂಥದ್ದು ಅಥವಾ ಬೆಲೆ ಏರಿಕೆ ಆಗಿರುವಂಥದ್ದು ಕಾಲಕ್ರಮೇಣ ಎಲ್ಲಾ ದೇಶಗಳಲ್ಲೂ ಕೂಡ ಹಾಗೆ ಆಗುತ್ತೆ, ಅದರಲ್ಲೇನು ದೊಡ್ಡ ವಿಚಾರ ಅಂತ ಕೆಲವೊಂದಿಷ್ಟು ಜನ ವಾದ ಮಾಡೋರು ಇದ್ದಾರೆ. ಆ ಒಂದು ಚರ್ಚೆಗೆ ಅಥವಾ ಆ ಒಂದು ವಾದಕ್ಕೆ ಏನು ಉತ್ತರ ಕೊಡ್ಬೋದು? ನೋಡ್ರಿ, ಬೆಲೆ ಏರಿಕೆ ಮತ್ತು ಬಡತನ ಅಥವಾ ನಿರುದ್ಯೋಗ ಎಲ್ಲ ದೇಶಗಳು ಇಲ್ಲಂತಲ್ಲ. ಅದರಲ್ಲಿ ಏನದಪ್ಪ ಅಂತಂದ್ರೆ ಎಲ್ಲ ದೇಶಗಳು, ಅದರಲ್ಲೂ ಮುಂದುವರೆದ ದೇಶಗಳ ಬಗ್ಗೆ ಮಾತಾಡ್ತಾನೆ ಇವಾಗ.
ಯಾವ ಯುರೋಪಿಯನ್ ಕಂಟ್ರಿ ಅಂತೀರಿ ಅಥವಾ ಇವತ್ತು ಅಮೇರಿಕಾ ಅಂತೀರಿ, ಇಂಥ ದೇಶಗಳಲ್ಲಿ ಅವ್ರು ನಿರುದ್ಯೋಗಿದ ಅವ್ರಿಗೆ ಭತ್ತ ಕೊಡುವಂಥ ವ್ಯವಸ್ಥೆ ಅದ, ಅವ್ರ ಬದುಕು ನಡೆಯುವಂಥ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಅವರು. ಮತ್ತು ಅಲ್ಲೇ ಬರುವಂಥ ಟ್ಯಾಕ್ಸ್ದಲ್ಲಿ ಅವ್ರಿಗೂ ಸಹಿತ ಅವ್ರು ಫ್ರೀ ಎಜುಕೇಷನ್ನು ಅಥವಾ ಫ್ರೀ ಕೆಲವೊಂದಿಷ್ಟು ಅವರು ಅಲ್ಲಿ ನಿವಾಸಿಗಳಿಗೆ ಅವ್ರು ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ಎಲ್ಲರೂ ಬದುಕಿಸ್ಕೋಬೇಕಾಗಿರ್ತದೆ. ಮತ್ತು ಟ್ಯಾಕ್ಸ್ ವಸೂಲಿ ಮಾಡೋದು ಎದಕ್ಕಾಗಿಪ್ಪ ಅಂದ್ರೆ ಅದರ ಮೂಲ ಉದ್ದೇಶ ಲೋಕ ಕಲ್ಯಾಣಕ್ಕಾಗಿ. ಲೋಕ ಕಲ್ಯಾಣ ಅಂದ್ರೆ ಏನು? ಜನರು ಯಾರು ಆರ್ಥಿಕ ಅಭಿವೃದ್ಧಿ ಇರ್ತಾರೆ ಅವ್ರಿಗೆ ಉದ್ಯೋಗ ಒದಗಿಸ್ಕೊಡುವಂಥದ್ದು, ಮತ್ತೇನು ಮಾಡುವಂಥದ್ದು. ಇಲ್ಲ ಹೋಗಲಿ, ನಮಗೇನು ಉಳಿದೇನು ಬೇಕಾಗಿಲ್ಲ, ಉದ್ಯೋಗ ಸೃಷ್ಟಿ ಮಾಡಿ ಕೊಡ್ಬೇಕಲ್ಲ. ಜನಸಂಖ್ಯೆ ಯಾವ ರೀತಿ ಬೆಳೀತಿರ್ತದೆ ಜನಸಂಖ್ಯೆಗೆ ತಕ್ಕಂಗೆ ನಮಗೆ ಉದ್ಯೋಗ ಸೃಷ್ಟಿ ಮಾಡಿ ಕೊಡ್ಬೇಕು. ಅಲ್ಲಿ ಸರ್ಕಾರದ ಕೆಲಸನೂ ಹೌದು, ಉದ್ಯೋಗ ಸೃಷ್ಟಿ ಮಾಡೋದು. ಆದರೆ ಇಲ್ಲಿ ಬಂದಾಗಿಂದ ಇವತ್ತಿಗೆ ಮೋದಿಯವ್ರು 10 ವರ್ಷ ಆಯಿತು. ಒಂದೇ ಒಂದು ಪಿ ಎಸ್ ಯು ಅಂದರೆ ಪಬ್ಲಿಕ್ ಅಥವಾ ಸಾರ್ವಜನಿಕ ರಂಗದ ಒಂದು ಉದ್ದಿಮೆ ಸ್ಥಾಪಿಸಲಿಲ್ಲ. ಎಲ್ಲನೂ ಪ್ರೈವೇಟ್ದವ್ರು ಮಾಡ್ಕೊಂಡ್ರೆ ಲಾಸ್ ಅದರಿ ಮಾರಿ ಎಲ್ಲ ಮಾಡಿದ್ರು. ಇವತ್ತು ರೈಲು ನಿಲ್ದಾಣಗಳು ಪ್ರೈವೇಟೈಸೇಷನ್ ಆಗ್ಲಿಕ್ಕತ್ತದ, ರೈಲ್ವೆಗಳು ಪ್ರೈವೇಟೈಸೇಷನ್ ಆಗ್ಲಿಕ್ಕತ್ತವ, ವಿಮಾನವೂ ಪ್ರೈವೇಟೈಸೇಷನ್ ಆಗ್ಲಿಕ್ಕತ್ತದ, ಪೋರ್ಟ್ ಬಂದರುಗಳು ಪ್ರೈವೇಟೈಸೇಷನ್ ಆಗ್ಲಿಕ್ಕತ್ತವ. ಎಲ್ಲ ಉದ್ಯಮಗಳಂತೆ ಎಲ್ಲನೂ ತಿಳ್ಕೊಂಡು ಒಂದೂ ಸಹಿತ ನಮಗೆ ಸಾರ್ವಜನಿಕ ರಂಗದಾಗ ಉಳಿತಾ ಇಲ್ಲ. ಹೀಗಿದ್ದಾಗ ಉದ್ಯೋಗ ಸೃಷ್ಟಿ ಹಂಗೆ ಆಗ್ತವೆ. ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು MSME ಅಂತ